ತುಮಕೂರು ನಗರದ ಟೌನ್ ಹಾಲ್ ಮುಂಭಾಗದಲ್ಲಿರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಇಂದು ಅಂಬೇಡ್ಕರ್ ಯುವ ಸೇನೆ ವತಿಯಿಂದ 208ನೇ ಭೀಮ ಕೊರಂಗ ವಿಜಯೋತ್ಸವವನ್ನು ಸಂಘಟನೆಯ ಅಧ್ಯಕ್ಷರಾದ ಗಣೇಶ್ ಜಿ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ವೇಳೆ ಮಾತನಾಡಿದ ಅಂಬೇಡ್ಕರ್ ಯುವ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಜಿ, ತಮ್ಮನ್ನು ಅವಮಾನ ಮಾಡಿ ಸಮಾನತೆಯನ್ನು ನಿರಾಕರಿಸಿದ ಮರಾಠರ ಎರಡನೇ ಬಾಜಿರಾಯನ 28,000 ಮರಾಠ ಸೈನಿಕರ ವಿರುದ್ಧ 500 ಜನ ಮಹರ್ ಸೈನಿಕರು ಸ್ವಾಭಿಮಾನಕ್ಕಾಗಿ ಭೀಮಾ ನದಿ ತೀರದ ಕೊರಂಗಾವ್ ಬಳಿ ನಡೆದ ಯುದ್ಧದ 208ನೇ ವಿಜಯೋತ್ಸವದ ಅಂಗವಾಗಿ ಭೀಮಾ ಕೊರಂಗಾವ್ ಯುದ್ಧ ಸ್ಮಾರಕದ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸೂಚಿಸುವ ಮೂಲಕ ಯುದ್ಧದಲ್ಲಿ ಮಡಿದ ಮಹರ್ ಸೈನ್ಯದ 22 ನಾಡಿನ ಸಮಸ್ತ ಜನತೆಗೆ ಮೊದಲನೇದಾಗಿ ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಏನು ಇವತ್ತಿಗೆ 208 ವರ್ಷಗಳಾಗಿದೆ ಭೀಮಾ ಕೊರೆಗಾಂವ್ ವಿಜಯೋತ್ಸವ ನಡೆದು. ಅದು ಚರಿತ್ರೆ ಏನು ಅಂತ ಹೇಳಿದ್ರೆ, ಮಹರ್ ಸೈನಿಕರು 500 ಜನ, ಪೇಶ್ವೆಯ 28,000 ಸೈನಿಕರನ್ನು ಕೇವಲ ಮಹರ್ ಸೈನಿಕರ 500 ಜನರು ಯುದ್ಧದಲ್ಲಿ ಗೆದ್ದುವಂತಹ ಒಂದು ಇತಿಹಾಸ ಚರಿತ್ರೆ 208 ವರ್ಷಗಳ ಹಿಂದೆ ಪೇಶ್ವೆಗಳಿಗೂ ಮತ್ತು ಮಹರ್ ಸೈನಿಕರ ನಡುವೆ ಯುದ್ಧ ನಡೆಯುತ್ತೆ. ಯುದ್ಧ ಯಾವ ರೀತಿ ಏನಕ್ಕೆ ನಡೆಯುತ್ತೆ ಅಂತಂದರೆ, ಸಮಾನತೆಗಾಗಿ, ನಮ್ಮ ಹಕ್ಕುಗಳ ಹೋರಾಟಕ್ಕಾಗಿ, ನಮ್ಮ ಶೋಷಣೆಯ ವಿರುದ್ಧದ ಹಕ್ಕುಗಳು. ಏನು ಸಿದ್ಧನಾಕ ಅಂತ ಹೇಳಿ ನಮಗೆ ಬ್ರಿಟಿಷರ ವಿರುದ್ಧ ಮಹಾರ್ನ ಸಿದ್ಧನಾಕ ಬಂದು 500 ಜನರ ಸೈನಿಕರಿಗೆ ಹೇಳಿದಾಗ 500 ಜನ ಸೈನಿಕರು ಎಲ್ಲರೂ ನಮ್ಮ ಇದು ಹೋರಾಟ ಇದು ಗೆಲ್ಲಲೇಬೇಕು ಯುದ್ಧದಲ್ಲಿ ಅಂತ ಹೇಳಿದ್ದೇನೆ ಮನಸ್ಸು ಮಾಡಿ 28,000 ಪೇಶ್ವೆಗಳನ್ನು ಆವತ್ತಿನ ದಿನದಲ್ಲಿ ಹೊಡೆದು ವಿಜಯೋತ್ಸವ ಯುದ್ಧದಲ್ಲಿ ಗೆದ್ದಂತಹ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ನ ಬ್ರಿಟಿಷ್ ಲೈಬ್ರರಿಯಲ್ಲಿ ಓದುತ್ತಿದ್ದಾಗ ಬುಕ್ನಲ್ಲಿ ವಿಚಾರ ಅದು ಗೊತ್ತಾಗಿ, ಈ ವಿಚಾರ ಇದುವರೆಗೂ ಭಾರತದಲ್ಲಿ ಯಾವುದೇ ಪುಸ್ತಕದಲ್ಲಿ ಇದು ಮುದ್ರಣಗೊಂಡಿಲ್ಲ, ಈ ಇದರಲ್ಲಿದೆಯಲ್ಲ ಅಂತೇಳಿ ಅವರೇ ರೋಮಾಂಚಿತಗೊಂಡಾಗ ಅದೇ ಆ ಕ್ಷಣದಲ್ಲೇ ಅವರು ಪುಣೆಯ ಭೀಮಾ ಕೊರೆಗಾಂವ್ ಜಾಗಕ್ಕೆ ಬಂದು ನೋಡಿದಾಗ ವಿಜಯಸ್ತಂಭ ಇರುತ್ತೆ. ರಾಣಿ ಎಲಿಜಬೆತ್ರವರು ವಿಜಯಸ್ತಂಭವನ್ನು ಸ್ಥಾಪನೆ ಮಾಡ್ತಾರೆ. ಸ್ತಂಭಕ್ಕೆ ಬಂದು ನೋಡಿದಾಗ ಅವರೇ ರೋಮಾಂಚನಗೊಂಡು ಪ್ರತಿ ವರ್ಷವೂ ಕೂಡ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ವರ್ಷ 1ನೇ ತಾರೀಕು ವಿಜಯೋತ್ಸವ ಮಾಡಕ್ಕೆ ಬರ್ತಾಯಿದ್ರು. ದಲಿತ ಮುಖಂಡರಾದ ದಾಸಪ್ಪ ಮಾತನಾಡಿ, ಇತಿಹಾಸದ ಪುಟದಲ್ಲಿ ಹುದುಗಿದ್ದ ಭೀಮಾ ಕೊರಂಗಾವ್ ಯುದ್ಧದ ವಿಚಾರವನ್ನು ಭಾರತೀಯರಿಗೆ ಪರಿಚಯಿಸಿ ನಮ್ಮ ಆತ್ಮಾಭಿಮಾನ ಹೆಚ್ಚಿಸುವಂತೆ ಬಾಬಾ ಸಾಹೇಬರು ಮಾಡಿದ್ದಾರೆ. ದಲಿತರೆಂದರೆ ಗುಲಾಮರು ಎಂದು ಹಂಗಿಸುತ್ತಿದ್ದ ಜನರಿಗೆ ಭೀಮಾ ಕೊರಂಗಾವ್ ಯುದ್ಧ ಒಂದು ಎಚ್ಚರಿಕೆಯ ಸಂಕೇತ. ನನ್ನ ಭೀಮ ನಮನಗಳು. ಈ ದಿನ ಏನು ಭೀಮಾ ಕೊರಂಗಾವ್ ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ, ಇದು ದೇಶದ ಎಲ್ಲೆಡೆ ಕೂಡ ಆಗಬೇಕು. ಈಗ ನಮ್ಮ ದೇಶದಲ್ಲಿ ಭೀಮಾ ಕೊರಂಗಾವ್ ಅನ್ನೋದು ಮುಚ್ಚಿಟ್ಟ ಇತಿಹಾಸ ಆಗಿದೆ. ಈ ಇತಿಹಾಸವನ್ನು ಇತಿಹಾಸದ ಪುಟಗಳನ್ನು ಮತ್ತೆ ತೆರೆದು ನಾಡ ಹಬ್ಬಗಳಾಗಿ, ದೇಶದ ಹಬ್ಬಗಳಾಗಿ ಮಾಡಬೇಕು. ಹೇಗೆ ನಾವು ಆಯುಧ ಪೂಜೆ ಮಾಡ್ತೀವಿ, ಒಂದು ಯುಗಾದಿ ಹಬ್ಬ ಮಾಡ್ತೀವಿ, ಹಾಗೆ ಈ ವಿಜಯೋತ್ಸವವನ್ನು ಸಹ ದೇಶದ ಉದ್ದಕ್ಕೂ ಹರಡಿ ಈ ವಿಜಯ ಪತಾಕಿಯನ್ನು ಹಾರಿಸ್ಬೇಕು. ಏಕೆ ಅಂತಂದರೆ ಆ ಕಟ್ಟಾಳು ನೋಡ್ಬೋದು ನೀವು, ನಮ್ಮ ಸಿದ್ಧಿನಾಯಕರ ಕಟ್ಟಾಳು. ಇವತ್ತೇನು ಹೇಳ್ತಾರೆ 6 ಅಡಿ ಕಟೌಟ್ರು 8 ಅಡಿ ಕಟೌಟ್ರು ಅಂತ, 6 ಪ್ಯಾಕ್ 8 ಪ್ಯಾಕ್ ಒಪ್ಕೊಂಡಿದ್ದ ನಮ್ಮ ಜನಾಂಗ 2,800 ಜನಗಳನ್ನ ಹೊಡೆದು ಓಡಿಸಿದಂಥ ದಿನ ಇವತ್ತು. ಈ ದಿನ ನಾವು ಸ್ಮರಿಸುತ್ತಾ ಭೀಮಾ ಕೊರಂಗಾವ್ ವಿಜಯೋತ್ಸವವನ್ನು ದೇಶದ ಎಲ್ಲೆಡೆ ಆಚರಿಸೋಣ. ಜೈ ಭೀಮ್, ಜೈ ಹಿಂದ್. ಈ ವೇಳೆ ಮುಖಂಡರಾದ ಆಟೋ ಶಿವರಾಜು, ಡಿಕೆ ಇಂದ್ರಕುಮಾರ್, ಪಾಲಿಕೆ ಮಾಜಿ ಸದಸ್ಯ ನಯಾಜ್, ನರಸಿಂಹಮೂರ್ತಿ, ದೊಡ್ಡಯ್ಯ, ದಾಸಪ್ಪ, ಲಕ್ಷ್ಮೀಕಾಂತ್, ಮಾರುತಿ, ಪಾಲಿಕೆ ನೌಕರರ ಸಂಘದ ಗೌರವಾಧ್ಯಕ್ಷ ಅಂಜನಪ್ಪ, ಸೌಭಾಗ್ಯ, ಕಿರಣ್, ಲೋಕೇಶ್, ಶೆಟ್ಟಾಳಯ್ಯ, ಮಂಜುನಾಥ್, ಹಾಲೇಶ್ ಮತ್ತಿತರರು ಭಾಗವಹಿಸಿದ್ದರು.